ಸೊ ನೀವು ಹುಟ್ಟಿದಂತಹ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಹೇಗಿದೆ ಅದನ್ನು ನಿಖರವಾಗಿ ಹೇಳ್ತಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರ್ಯವರ್ಧನ್ ಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಹಾಗೆ 18 ಲಕ್ಕಿನ 18ನೇ ತಾರೀಕಲ್ಲಿ ಈ ವರ್ಷ 2026 ಹುಟ್ಟಿದವರಿಗೆ ಯಾವೆಲ್ಲ ಗಂಡಾಂತರ ಕಾದಿದೆ, ಅಥವಾ 18ನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಅದೃಷ್ಟ ಏನಾದರೂ ಒಲಿಯುತ್ತಾ, 18 ತಾರೀಕಿನವರು ಯಾವೆಲ್ಲ ಪರಿಹಾರವನ್ನು ಮಾಡಿಕೊಳ್ಬೇಕು, ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಹೋಗ್ತೇವೆ. ಮೊದಲಿಗೆ ಆರ್ಯವರ್ಧನ್ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೊತ್ತು. ಓಕೆ ಗುರುಗಳೇ, ಇವತ್ತು ಅಮಾವಾಸ್ಯೆ. ಬಹಳಷ್ಟು ಜನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಅವರ ಮನೆ ದೇವರಿಗೆ ಹೋಗಿ ಪೂಜೆಯನ್ನು ಸಲ್ಲಿಸುವಂತಹದ್ದನ್ನು ಮಾಡ್ಕೊಳ್ತಾ ಬಂದಿರ್ತಾರೆ. ಸೊ ಅದರಲ್ಲಿ 2026ರಲ್ಲಿ 18ನೇ ತಾರೀಕು ಬಗ್ಗೆ ಇವತ್ತು ವಿಶೇಷವಾಗಿ ನಾವು ಮಾತಾಡ್ತಿದ್ದೀವಿ. ಸೊ 18 ನಂಬರ್ ಯಾವ ರೀತಿಯಾದಂತಹ ಅದೃಷ್ಟವನ್ನು ತನ್ನದಾಗಿಸ್ಕೊಂಡಿದೆ, ಅಥವಾ 18ನೇ ನಂಬರ್ನ ಹುಟ್ಟಿದವ್ರಿಗೆ ಗಂಡಾಂತರ ಏನಾದರೂ ಕಾದಿದೆಯಾ? 18ನೇ ನಂಬರ್ ತುಂಬ ರಾಜಯೋಗದ ನಂಬರ್ಸು, ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ನಂಬರ್ಸು. ನಾನು ನೋಡಿರೋ ಪ್ರಕಾರ ತುಂಬ ಜಗತ್ತಿನಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ಕೊಡುತ್ತೆ. ಅಪಾರವಾದ ಒಂದು ರಾಜಯೋಗದ ನಂಬರನ್ನು ಈ ಪ್ರಪಂಚದಲ್ಲಿ ಕೊಡುತ್ತೆ. ಆದರೆ ಇವತ್ತು ಅದಕ್ಕೆ ಟೈಮು ಅಷ್ಟೊಂದೇನು ಚೆನ್ನಾಗಿಲ್ಲ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆ ಡೇಟಲ್ಲಿ ಹುಡ್ತಾರೋ ಈ ವರ್ಷ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಹೇಳ್ತಾ ಹೋಗ್ತೀನಿ. ಈ 18ನೇ ತಾರೀಕಲ್ಲಿ ಹುಡ್ತವ್ರಿಗೆ ಈ ವರ್ಷ ಮತ್ತು ಫ್ಯಾಮಿಲಿ 18ನೇ ತಾರೀಕುವರೆಗೆ ಮಕ್ಕಳಿಂದ ನೆಮ್ಮದಿ ಇರಲ್ಲ, ಮತ್ತು ಮಕ್ಕಳಿಂದ ನೆಮ್ಮದಿ ಇರಲ್ಲ, ಮತ್ತು ಮೊಮ್ಮಕ್ಕಳಿಂದ ಎಲ್ಲ ನೆಮ್ಮದಿ ಇರಲ್ಲ. ಈ ಡೇಟಲ್ಲಿ ಹುಡ್ತವ್ರಿಗೆ ಗಂಡ ಹೆಂಡ್ತಿರು ತುಂಬ ಚೆನ್ನಾಗಿರ್ತಾರೆ. 18ನೇ ತಾರೀಕಲ್ಲಿ ಮದುವೆ ಆದರೆ 18ನೇ ತಾರೀಕು ಹುಟ್ಟಿದರೆ ತುಂಬ ಗಂಡ ಹೆಂಡ್ತಿರು ತುಂಬ ಚೆನ್ನಾಗಿರ್ತಾರೆ. ಮತ್ತು ಜಗತ್ತಿನಲ್ಲಿ ಈ ವರ್ಷ 18ನೇ ತಾರೀಕಲ್ಲಿ 1 ಮತ್ತು 8 ಎರಡೂ ಸೇರಿ ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ನಡೀತಿದೆ. ಸಖತ್ ಮ್ಯಾಚ್ ಆಗುತ್ತೆ. ಇವತ್ತು ಫೈನಲ್ ಕೂಡ ಒಂದು ಬಿಗ್ ಬಾಸ್ ಇದೆ. 100% ಅದು ಫೈನಲ್ ಅಂತ ತಿನ್ನೋಕ್ಕಾಗಲ್ಲ. ಹಾಗಾಗಿ ಒಳ್ಳೆಯದಾಗಲಿ. ಪ್ರತಿ ವಾರ 18ನೇ ತಾರೀಕಲ್ಲಿ ಗಾಡಿ ವಾಹನ ಖರೀದಿ ಮಾಡಿದರೆ ಖಂಡಿತ ಕೂಡ ಮುಂದೆ ಒಂದು ದಿವಸ ಆಕ್ಸಿಡೆಂಟು ಅಪಘಾತಗಳು ಆಗುತ್ತೆ. ಯಾವುದೇ ಒಂದು ಡೇಟಲ್ಲೂ ಕೂಡ ಈ 18ನೇ ತಾರೀಕು ಬರೋ ದಿವಸ ನೀವು ಯಾವುದೇ ಶುಭ ಕೆಲಸವನ್ನು ಮಾಡಬಾರ್ದು. ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ, ಸಾಕಷ್ಟು ಕಷ್ಟದಲ್ಲಿ ಸಿಗಾಕಿರ್ತೀರ. ಯಾಕಂದರೆ 18ನೇ ನಂಬರ್ಸು ಇಸ್ ವೆರಿ ಸಕ್ಸಸ್ ನಂಬರ್ಸು. ಆದರೆ ಇನ್ನೊಂದು ಸರಿಗೆ ಅದನ್ನು ಸಕ್ಸಸ್ ಮಾಡೋಕ್ಕಾಗಲ್ಲ. ಇವಾಗ ಒಂದು ಸರಿ ಬಿಗ್ ಬಾಸ್ ಗೆದ್ದಿರಂದರೆ ಮತ್ತೆ ಇನ್ನೊಂದು ಸರಿ ಅವ್ರನ್ನೇ ಕಳಿಸಿದ್ರೆ ಗೆಲ್ಲಕ್ಕಾಗಲ್ಲ. ಅದೇ ಥರ 18 ವ್ಯಕ್ತಿಗಳು ಹುಡ್ತಾರೋ ತುಂಬ ಸಾಧನೆ ಮಾಡ್ತಾರೆ, ತುಂಬ ಸಾಧನೆ ಮಾಡ್ತಾರೆ. ಅವರ ಲೈಫಲ್ಲಿ ಏನಾದ್ರು ಡಿ, ಎಸ್, ಎ, ಎನ್ನು ಇವೆಲ್ಲ ಲೆಟರ್ಸು, ಎಮ್ ಅನ್ನೋ ಅಕ್ಷರಗಳು ಈ ಲೆಟರಲ್ಲಿ ಬಂದರೆ ಸಖತ್ ಪಾಸಿಟಿವ್ನ ನೋಡ್ತಾ ಹೋಗ್ತಾರೆ. ಎ ಅನ್ನೋ ಅಕ್ಷರಗಳೆಲ್ಲ ತುಂಬ ರಾಜಯೋಗನ ಕೊಡುತ್ತೆ. ಇವ್ರಿಗೆ ಒಂದೇ ಒಂದು ಆರ್ ಅನ್ನೋ ಅಕ್ಷರ, ಕೆ ಅನ್ನೋ ಅಕ್ಷರ, ಬಿ ಅನ್ನೋ ಅಕ್ಷರಗಳು ಇವರ ಲೈಫಲ್ಲಿ ಕರಾಳವಾದ ದಿನಗಳಾಗುತ್ತೆ. ಅದು ವ್ಯಕ್ತಿ ಹೆಸರಾಗಿರ್ಬೋದು, ಊರ ಹೆಸರಾಗಿರ್ಬೋದು. ಈ ಡೇಟ್ ಬರೋದು ತುಂಬ ದೊಡ್ಡ ಅನಾಹುತ ಆಗುತ್ತೆ. ಈ ಲೆಟರ್ಸು ಅವ್ರಿಗೆ ಈ ಏರಿಯಾದಲ್ಲಿ ಇರಬಾರ್ದು. ಕೆ ಅನ್ನೋ ಅಕ್ಷರ, ಆರ್ ಅನ್ನೋ ಅಕ್ಷರ, ಬಿ ಅನ್ನೋ ಅಕ್ಷರದರು ಈ ಲೆಟರು ಯಾವುದೇ ಕಾರಣಕ್ಕೂ ಇದನ್ನು ಇರಬಾರ್ದು. ಇದ್ದರೆ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಮತ್ತು ಇವ್ರಿಗೆ ಯಾವುದೇ ಒಂದು ಹೆಸರು ಕೂಡ ಇವ್ರ ಫ್ಯಾಮಿಲಿಲಿ ಇವ್ರ ಮಕ್ಕಳಿಗಿಡೋದು, ಇಲ್ಲ ಅವ್ರ ಮೊಮ್ಮಕ್ಕಳಿಗಿಡೋದು, ಇಲ್ಲ ಅದೇ ಏರಿಯಾದಲ್ಲಿ ವಾಸ ಮಾಡೋದು, ಅದೇ ಥರದ ಒಂದು ಕಂಪ್ನಿ ಏನಾದ್ರು ನಡೆಸೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವರ್ಕರ್ಸ್ಗಳು ಕೂಡ ನಿಮ್ಮ ಕಂಪ್ನಿಗೆ ಏನಾದ್ರು ಬಂದು ಜಾಯಿನ್ ಆದರೆ ಈ ಲೆಟ್ರಿಂದ ನಿಮಗೆ ಅಲ್ಲಿಂದ ಆಘಾತಗಳನ್ನು, ಅತಿ ಹೆಚ್ಚು ನೋವನ್ನು, ದುಃಖವನ್ನು ನೀವು ತುಂಬ ನೋಡ್ತೀರ. ಯಾಕಂದರೆ ಸಿಕ್ಕಾಪಟ್ಟೆ ದುಃಖವನ್ನು ನೀವು ನೋಡ್ತೀರ. ಯಾಕಂದರೆ ಆ ಸಂಕಟಗಳು, ಆ ದುಃಖಗಳು ಭಯಂಕರವಾಗಿ ಕಾಡುತ್ತೆ. ಅದರಿಂದ ನಾನು ಹಲವಾರು ರೀತಿಯಲ್ಲಿ ಹೇಳ್ತಾಯಿದ್ದೀನಿ. ನೋಡಿ, ಮಹಾಭಾರತ 18 ದಿವಸ ಆಗುತ್ತೆ. ತಾತ ಮಕ್ಕಳು ಮೊಮ್ಮಕ್ಕಳೇ ಹೊಡೆದಾಡ್ತಾರೆ. 18 ದಿವಸ ಮಹಾಭಾರತದಲ್ಲಿ ತಾತ ಮೊಮ್ಮಕ್ಕಳು ಜೊತೆಲೇ ಹೊಡೆದಾಡ್ತಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಷ್ಟೇ 18ನೇ ತಾರೀಕಿನೇ 18 ಮೆಟ್ಲಿರುತ್ತೆ. ಆ 18 ಮೆಟ್ಲು ಅಲ್ಲಿ ಹೋಗ್ಬೇಕಾದ್ರೆ ಗಂಡ ಹೆಂಡ್ತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾರೆ. ಆದರೂ ಕೂಡ ಅಲ್ಲಿ ಯಾವಾಗಲೂ ತೊಂದರೆ ತಕ್ಕರಲ್ಲಿ ನಡೀತಲೇ ಇರುತ್ತೆ. ಭಾಳ ವಿಶೇಷವಾಗಿ ಅಯ್ಯಪ್ಪ ದೇವ್ರ ಕಾಡಲ್ಲಿದ್ದರೂ ಕೂಡ ಹೊರಗಡೆ ಇರೋರೆಲ್ಲ ಕಿರಿಕ್ ಮಾಡ್ತಾಯಿರ್ತಾರೆ. ಮತ್ತು 18ನೇ ತಾರೀಕವ್ರಿಗೆ ತುಂಬ ಆಯಸ್ಸು ಜಾಸ್ತಿ. ಅಕಸ್ಮಾತಾಗಿ ಸತ್ತರೆ ಅವರು ಆಕ್ಸಿಡೆಂಟು ಅಪಘಾತದಿಂದ ಡೆತ್ ಆಗ್ತಾರೆ. ಅತಿ ಹೆಚ್ಚು ಆಕ್ಸಿಡೆಂಟು ಅಪಘಾತ ಹೃದಯಾಘಾತದಿಂದ ಡೆತ್ ಆಗ್ತಾರೆ. ಕಾಯಿಲೆಗಳಿಗಿಂತ ಅದು ಬೆಟರು.